ದರ್ಶನ್ ಪವಿತ್ರ ಗೌಡ ಮದುವೆ ಆಗಿರೋದು ನಿಜಾನ? ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತ ಒಂದು ಸಂಗತಿ ಇದು. ಇಬ್ಬರು ಜೈಲಿನಲ್ಲಿದ್ದಾಗಲೇ ವೈರಲ್ ಆಗಿದೆ ಈಗ ಒಂದು ಹಳೆಯ ಫೋಟೋ. ಹಾಗಾದ್ರೆ ಆ ಫೋಟೋದ ಅಸಲಿಯತ್ತೇನು? ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ರು ಕೂಡ ಮದುವೆ ಆಗ್ಬಿಟ್ಟಿದಾರಾ? ಹೊಸ ಮದುಮಕ್ಕಳಂತೆ ರೆಡಿ ಆಗಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ. ದರ್ಶನ್ ಪವಿತ್ರ ಮದುವೆ ಆಗಿದ್ದಾರೆ ಎಂಬ ಫೋಟೋಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮದುವೆ ದಿನದ ಫೋಟೋಸ್ ಅಂತ ನೆಟ್ಟಿಗರು ಫುಲ್ ವೈರಲ್ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಕೊರಳಿನಲ್ಲಿರುವಂಥ ಅರಿಶಿಣ ದಾರದ ತಾಳಿ, ಅದರಿಂದ ಇಬ್ಬರು ಮದುವೆ ಆಗಿದ್ದಾರೆ ಅಂತ ಹೇಳಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ದರ್ಶನ್ ಪವಿತ್ರ ಗೌಡ ಮದುವೆ ಆಗಿರೋದು ನಿಜಾನಾ ಇಲ್ವಾ? ಇದ್ರ ಬಗ್ಗೆ ಸ್ವತಃ ದರ್ಶನ್ ಫ್ಯಾನ್ಸೇ ಕೇಳ್ತಾ ಇದ್ದಾರೆ, ಹೌದಾ ಮದುವೆ ಆಗಿದೆಯಾ? ಸೊ ಸಹಜವಾಗಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆಗಿರೋದಕ್ಕೆ ಕಾರಣನೇ ಪವಿತ್ರ ಗೌಡ ಅವರಿಗೆ ಆ ವ್ಯಕ್ತಿ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೆ. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ದರ್ಶನ್ ಅವರಿಗೆ ಪವಿತ್ರ ಗೌಡ ತುಂಬ ಕ್ಲೋಸ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಆದರೆ ಮದುವೆ ಆಗಿಲ್ಲ ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ರು. ಸೊ ಈ ಹಿಂದೆ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಅವರ ಮಗಳ ಒಂದು ಡ್ಯಾನ್ಸ್ ವಿಡಿಯೋ ವೈರಲ್ ಆಗಿತ್ತು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರೊಂದು ಪೋಸ್ಟ್ ಮಾಡಿರ್ತಾರೆ, ಅದು ದರ್ಶನ್ ಮಗಳಲ್ಲ ಅಂತ ಹೇಳಿ. ಸೊ ಹೀಗೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾನೆ ಇರುತ್ತೆ ಆಗಾಗ ದರ್ಶನ್ ಮತ್ತು ಪವಿತ್ರ ಗೌಡ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೆಲ್ಲದರ ನಡುವೆ ಈ ಫೋಟೋಗಳು ಈಗ ವೈರಲ್ ಆಗ್ತಾ ಇರೋದು. ಮದುಮಕ್ಕಳಂತೆ ರೆಡಿ ಆಗಿರುವಂಥ ಒಂದಿಷ್ಟು ಫೋಟೋಗಳಿವು ನೋಡಿ. ಇನ್ನು ಭಾಳ ವಿಶೇಷ ಏನಪ್ಪ ಅಂತ ಅಂದರೆ ಪವಿತ್ರ ಗೌಡ ಅವರ ಕೊರಳಲ್ಲಿ ಅರಿಶಿಣ ದಾರದ ತಾಳಿ ಇದೆ. ಸೊ ಅರಿಶಿಣ ದಾರದ ತಾಳಿ ಇದೆ ಅಂತ ಅಂದಾಗ, ದರ್ಶನ್ ಅವ್ರ ಜೊತೆಗಿದ್ದಾರೆ ಅಂತ ಅಂದಾಗ ಅವರೇ ತಾಳಿ ಕಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥ ವಿಚಾರ.